ಗುಣಗುತ್ತಾ ನಾ ಬರುವೆ ನಗುವಿನಲ್ಲೇ ಮನಸಿರುವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನಾ ಬರುವೆ ನಗುವಿನಲ್ಲೇ ಮನಸಿರುವೆ. ಯವ್ವ ಸಾಕಾಗಿ ಹೋದ್ ನೋಡ. ಅಲ್ಲ ಇಷ್ಟಪಟ್ಟ ನಾನು ಆ ಮುದುಕನ ಹತ್ರ ಹಾಕಿಸ್ಕೊಳಕ್ ಹೋದ್ರ ಆ ನಮನಿ ಹಾಕುದ ಮುದುಕಾಗಿ ಈ ನಮನಿ ಹಾಕ್ತಾನ ಯವ್ವ ಜೀವನನ ಬ್ಯಾಸರಾಗಿ ಹೋತ್ರ ಅವ್ನು ಹಾಕೋದ್ ಸಲುವಾಗಿ ನನಗರ ಬಾಳ್ ಚಂದ ಹಾಕಿದ್ರಿ. ಏನದ ಬಳೆ ಬಳೆ ಅಲ್ಲ ಈ ನಮನಿ ರಕ್ತ ಬರುವಂಗ ಹಾಕ್ಯಾನಂದ್ರ ನನಗೆ ಈ ನಮನಿ ರಕ್ತ ಸೋರ್ಸ್ಕೊಂತ ನಾ ಇನ್ನೆಲ್ಲಿ ಹೋಗ್ಬೇಕಂತೀನಿ. ಇರ್ಲಿ ಎಲ್ಲಾರು ಸೋರ್ಸ್ಕೊಂತ ಹೋದ್ರ ಎಷ್ಟು ಅನುಭವ ಆಗತ್ತೇಪ್ಪ. ಏನ ಬಂಗಾರ ನನ್ನ ದಿನ ಕಾಯ್ಕೋತ್ ನಿಂತಂಕ ಅಂತಿ. ಅಯ್ಯ ನಿನ್ನ ದಾರಿ ನಾಯ ಕಾಯಕ್ ಹೋಗ್ಲಿ ಹೋಗ ನೀನ್ ಹೋಗು. ನಾನು ನಿನ್ನ ದಾರಿ ಕಾಯಕತ್ತಿಲ್ಲ ಮರೆ ಮತ್ತೇನಿಲ್ಲ. ಮತ್ತ ಹೇಳ ಅದ ಏನಂತಂದ್ರ ಮತ್ತ ನಾನು ಎಟ್ಟರ ನುಲಿತಿ ಹೇಳ ಮುಂದಿಂದ ಒದ್ರಿ ಬಿಡು ದಡ 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 ಅದಲ್ಲ ನಾ ಹೇಳ್ತಾನೆ ಸ್ವಲ್ಪ. ನಾನು ಬಜಾರ್ಕ್ ಹೋಗಿದ್ದಿಲ್ಲ. ಬಜಾರ್ಕ್ ಹೋದಾಗ ಬಳಿ ಇಟ್ಕೊಂಡ್ ಬಂದಿ. ಹೌದಾ? ಹೆಂಗ್ ಕಾಣ್ತಾವ ನನ್ ಕೈ ಬಳಿ? ಮಸ್ತ್ ಕಾಣಕತ್ತಾವ ಬಿಡ. ಮಸ್ತ್ ಕಾಣಕತ್ತಾವ ಆದ್ರೆ ಇಡ್ಸಕ ಬರ್ಲಿಲ್ಲ ಮುದೋಡ್ಯಾಗ. ಯಾ ನಮನಿ ಇಡಿಸಿದ್ ಗೊತ್ತಾ? ಹೇಳ್ತೀನಿ ಕೇಳಿ. ಇಡಿಸಿದ ಬಾಳ ಚಂದ ಇಡ್ಸಕ್ ಕತ್ತಿದ್ದ. ಮತ್ತಿನ್ನೇನೋ ಹಚ್ಚಿ ಒತ್ತಕತ್ತಿದ್ದ. ಅಷ್ಟ ಹೋಗುವಲ್ದ ರಕ್ತದ ಜಿಗಿತ್ ಮರಯ. ರಕ್ತ ಜಿಗದ ಈ ನಮನಿ ನೋವಾಗೈತ ಆದ್ರೂ ಕೈ ಚಂದ ಬಳಿ ಆಗ್ಯಾವಲ್ಲ. ಮಸ್ತ್ ಕಾಣತ್ತಾವ ಬಿಡ. ರಕ್ತ ಹಾಸು ಜಿಗಿಸಿದಲ್ಲ ಅವನ್ ರಕ್ತ ಅಲ್ಲೋ ಮರ ನನ್ನ ಕೈಯಾಗಿನ ರಕ್ತ ನಿಂದ ರಕ್ತ ಹಾಸುವಂಗ ಒಳಗ್ ಬಳಿ ಹಾಕ್ಯಾನಂದ್ರ ಅವ್ನು ಬಿರ್ಸ ಮಗನ ಇದ್ದಂಗ ಅದ. ಕೇಳ್ತೇನ ಮತ್ತ ನೋಡಾಕ ಮುದುಕಂತಿ ಬಿರ್ಸಿಲೆ ಬಳಿ ಹಾಕ್ಯಾನಂತಿ ರಕ್ತ ಹಾಸ್ಯಾನಂತಿ ಇಂದ ಮಂತವ್ರ ಕೈ ಸಿಕ್ಕ್ರಿ ಏನ್ ಇಲ್ಲಿ ನೋಡ ಅಲ್ಲ ಬಂಗಾರಿ ಮತ್ತೆ ಅಲ್ಲಲ್ಲಿ ನೀನೇ ಹೇಳ್ತಿ ಮುದುಕನ ಏನ ಮನಿ ರಕ್ತ ಹಾಸ್ಯಾನಂದ್ರ ನಾವ್ ಯಾ ನಮನಿ ಹೊಳಿನ ಹರಸ್ಬೋದು ಏನಿಲ್ಲ. ಹಳಸ್ತೇನೆ ನೀನು ಏನ್ ಹೆಚ್ಚಿಗಿದ್ರ ಅವನು ನಾನೇ ಬರಂಗಿಲ್ಲ. ಎಲ್ಲಿ ಹೋಗೈತದ ರಗತ್ ಒಟ್ಟು ಅಲ್ಲಿ ಬೇರೆ ಸ್ಟಾಕ್ ಆಗೈತಿ. ಇಲ್ಲಿ ಹಿಂಡುದ ಅಲ್ಲಿ ಸ್ಟಾಕ್ ಮಾಡ್ಕೋದ ಏನ್ ಉಳ್ದಂತ ಅವ್ನ ಕಸ ಸೇಮ್ ಅವ್ನ ಗಾನಕ್ ಸಿಕ್ಕ ಕಬ್ಬಿನ ಶಿಪ್ ಆದಂಗ ಆಗ್ಬಿಡ್ತೀನಿ. ಹಂಗೆಲ್ಲ ಅನ್ನಕ್ ಹೋಗ್ಬೇಡ ನೋಡಿ ಅಂದಂಗ ನೋಡ. ನಾನ್ ಅನ್ಕ ತೀರ್ಮಾನ ಮಾಡ್ಬಿಟ್ಟಿನಿ ಮದ್ವೆ ಆಗ್ಬೇಕಂತ. ಕಂಡ ಎತ್ತೈತೆ ಮರ್ರೆ ಕೆಲ್ಸ ಇಲ್ಲಿಗೇನು ಹಾಗೆ ಬಿಡ್ತಿ. ಈ ಮಾತು ನನಗ್ ಮೊದ್ಲೇ ಐದ್ನಿ ಅಂದ್ರ ಅವನು ನಾಯಕ್ ನನ್ ಗಿರ್ನಿ ಮಾಡ್ತಿದ್ನೆ. ಮತ್ತ ಗಿರ್ನಿ ಮಾರ್ಬಿಟ್ನೆ ಬಂಗಾರಿ. ಯಾರಿಗ್ ಕೊಟ್ಟೆ? ಯಾರು ಮತ್ ತಗೊಂಡ್ ಮತ್ ಅಲ್ಲಿಂದ ಏನ್ ಮಾಡ್ಲಿ ಅದನ್ನ ಇಟ್ಕೊಂಡ್ರ ನೀರ್ ಕೊಂಕ ನೀ ಎಬ್ಸಾಕಿ ಅವ್ ಕಾಣತ್ಲಿ ಅತ್ತ ಬಡಕಿ ಇವ್ ಕಾಣತ್ ನಾ ಕಾಣತ್ಲಿ ನಾನ್ ಕಡೆ ಬಡಕಿ ನಿನ್ನ ಮ್ಯಾಗ ಅದರ ಮ್ಯಾಗ ಗಿರ್ನಿ ಇಟ್ಕೊಂಡ್ ಕೂತಿದ್ನೆ. ಮತ್ ನೀನ ಉಲ್ಟಾ ಬಡಿಯಕತ್ತ ನಾ ಗಿರ್ನಿ ಇಟ್ಕೊಂಡ್ ಏನ್ ಮಾಡ್ಲಿ? ಅಷ್ಟು ಗಿರ್ನಿ ಮಾರ್ಬಿಟ್ಟಿ ಅಂದಂಗ ಮಾರಿಬಿಟ್ನೆ ಸಾಮಾನು ಎಲ್ಲ ಮಾರಿ. ಸಾಮಾನ್ ನನ್ನ ಕಡೆನೆ ಇಟ್ಕೊಂಡು ಮ್ಯಾಗಿನ ಗಿರ್ನಿ ಅಟ್ ಚಟ್ಟ ಹಾರ್ಸಿನಿ. ಹಿಂಗಾಗತ್ತ ಸಾಮಾನ್ ಇದ್ರ ಸಾಕ್ಬಿಡ. ಸಾಮಾನ್ ಐತಲ್ಲ ಸಾಮಾನಕ್ಕೆ ಏನು ದಕ್ಕಿ ಮಾಡ್ಲಾರ್ದಂಗ ಇಟ್ಟನ ಅದನ್ನ ನೀ ಇಟ್ರ ಅದ್ ಮುಗಿದ ಹೋತಲ್ಲ. ನೋಡ್ ಮಾರೇ ನಾನು ತೀರ್ಮಾನ ಮಾಡ್ಬಿಟ್ಟಿನಿ. ಏನ್ ಮಾಡಿ? ಒಟ್ ಕುಟ್ಟಿಸ್ಕೊಂಡ್ ಸಾಕಾಗೈತಿ. ಖಾರ ತಿನ್ನೋದು ಬಿಟ್ಬಿಟ್ಟಿನಿ, ಉಪ್ಪು ತಿನ್ನೋದು ಬಿಟ್ಬಿಟ್ಟಿನಿ, ಉಳ್ಳಾಗಡ್ಡಿ ತಿನ್ನೋದು ಬಿಟ್ಟಿನಿ. ಫಸ್ಟ್ ನೆಕ್ಸ್ಟ್ ಮದ್ವೆ ಆಗೋದಷ್ಟೇ ಕೆಲ್ಸ. ಹಂಗಾರ ಬಹುಶಃ ಮಠಕ್ ಸೇರ್ಕೋತಿದಂಗ ಕಾಣ್ತಾಳ. ಹಂಗಾರ ಎಲ್ಲ ಬಿಟ್ಟಿ ಅಂದ್ಮ್ಯಾಗ ಲೇ ಜೀವಕ್ಕ ಖಾರ ಉಪ್ಪ ಹುಳಿ ಅನ್ನೋದು ಬೇಕು. ಏನ್ ಮಾಡೋದು ತ್ರಾಸ ಆಗತ್ತ. ಎಲ್ಲಿ ಆಕತ್ತಿ ಅದನ್ನ ಅವ್ನು ಸೊನ್ನೆ ಸೂಕಿಲ್ಲ ನಮ್ಮಂತವ್ರ ಮುಂದೆ ಹೇಳ್ಕೊಂಡ್ರ ತ್ರಾಸರಿ ಬಿಡಿಸೇವದನ್ನ. ಏನು ಹೇಳೋದಿಲ್ಲ ಕೇಳೋದಿಲ್ಲ. ಮದ್ವೆ ಆಗೋದಷ್ಟೇ ಕೆಲ್ಸ. ಮದ್ವೆ ಆದ್ಮೇಲೆ ಖಾರ ಉಪ್ಪ ತಿನ್ನೋದು. ಹೌದಾ? ಆತಲ್ ನೀವು ಅಂತೂ ಒಪ್ಪಿದಲ್ಲ ಮತ್ತೆ ನಮ್ಮ ಮದ್ವೆ ಆಗಕ್ಕ. ಮತ್ತೆ ಸೀದಾ ಕಡತನ್ಯಾಗ ತಂಡಿ ಬಿಡಿಸೇ ಬಿಡೋಣಂತ್ಯ. ಬಿಡ್ಸಾಕ ನಿಂತಿ ಅಂದ್ಮ್ಯಾಗ ಮತ್ತೇನ್ ಉಳ್ದತಿನ್ನ ತಂಡಿ ಬಿಡಿಸೇ ಬಿಡೋದು. ಜಾಡ್ಸ
ಮದುವೆ ಆಗಿ ಬಂದ್ಬಿಡ್ಬೇಕೀಗ. ಏ ತಡಿ ಯಾಕ ನೀನು ಮತ್ತೆ ಯಾಕ ಅದಕ್ಕೆ ಬಂದು ಕೂತಿ ಅಂದ ಮ್ಯಾಗ ಹಾ ಮತ್ತೆ ನಾ ಹದ ತಪ್ಸ್ಕೊಂಡೆ ಅಂದ್ರೆ ಮತ್ತೆ ಬೇರೆ ತಪ್ಪಿದಂಗ ಆಕತಿ. ಯಾಕ ಒಳಗ್ ಹೋಗಿ ಚಲೋ ತನ್ ಡ್ರೆಸ್ ರೆಡಿ ಮಾಡ್ಕೋ, ಹಾ ಮಸ್ತ್ ಬಂದ್ 4 ಮಂದಿ ಕುಂತಾರ ಅವ್ರ ಮುಂದೆ ಮದುವೆ ಆಗಿಬಿಡೋಣ ಅಂತ. ಹಿಂಗಂತ್ಯ? ಏ ಮತ್ ಅವ್ರಿಗೆಲ್ಲ ಕನ್ಫರ್ಮ್ ಆಗ್ಬೇಕು ಬಾಡಿ ಈ ಗಾಡಿ ಅವದಪ್ಪ ಅನ್ನೋಂಗ್ರ. ಹಾ ಹಾ ಇನ್ಕ ಮಟ್ಟ ಏನು ಡ್ರೆಸ್ ಬ್ಯಾಡ ಅಂತೇನ? ಡ್ರೆಸ್ ಇದ್ದು ಆದ್ರೆ ಈಗ ಸಾಡಿ ಮದ್ವಿ ಒಳಗೆ ಹೆಂಗ ಹಾಕಾರ ಹಿಂಗ ಹಾಕಾರನೆ ತಂದ್ ಕೊಡ್ಬೇಕಲ್ಲ ಮತ್ ನೀ ಮದ್ವಿ ಏನ್ ಬೇಕು ಕೇಳಿ ನಿನಗೆ. ಸಾಡಿ ಬೇಕು. ಏ ತಗೊಂಡ್ ನಡಿ ಬೇಕಾ ಸಾಡಿ ಹಾಕ ಅವ್ರ ಅವನು ಚುಡಿ ತಗೊಂಡ್ ನಡಿ. ಚೂಡಿ ಬೇಡಲೇ, 4 ಮಂದಿ ಹೋಗಿತಾರಂದ್ರ ಸಾಡಿ ಮೇಲೆ ಹೋಗಿಸ್ಕೋಬೇಕು. ಆಯ್ತು ಬಂಗಾರಿ, ನೀ ಏನಂತೆ ಅಂತ ತಗೋ. ಹೋಗೋಣ ನಡಿ ಹಂಗಂದ್ರ. ನರಸಿಂಹ, ಯಾವುದೇ ಕಾರಣಕ್ಕೂ ನೀವು ನನ್ನ ಕೈ ಬಿಡುದಿಲ್ಲ ತಾನೆ? ಹೇ ಹುಚ್ಚಿ, ಈ ಮಾತು ಯಾಕೆ ಆಡ್ತಾ ಇದೆಯಾ? ಇಲ್ಲ ಕೀರ್ತಿ, ಇಲ್ಲ. ಈ ನನ್ನ ಪ್ರಾಣ ಇರೋವರೆಗೂ ನಾನ್ ಮಾತ್ರ ನಿನ್ನೆಂದಿಗೂ ಕೈ ಬಿಡೋದಿಲ್ಲ. ಆದರೆ ಯಾಕೆ ದೇವ್ರೆ? ಈ ನಮ್ಮ ಪ್ರೀತಿನ ನಿಮ್ಮನ್ನ ಒಪ್ಪಬೇಕಲ್ಲ. ಮೊದಲೇ ನಿಮ್ಮನ್ನ ಮುಂಗೋಪಿ ಈ ಪ್ರೀತಿ ಜಾತಿ ಬಡತನ ಯಾವುದಕ್ಕೂ ಸಹಿಸೋನಲ್ಲ. ಅದಕ್ಕೆ ನೋಡಿ, ನಮ್ಮ ಅಣ್ಣನನ್ನ ನಾನು ಒಪ್ಪಿಸ್ತೀನಿ. ನಾನು ಹೇಳಿದ್ರೆ ಅವನು ಖಂಡಿತವಾಗ್ಲಿ ಕೇಳ್ತಾನೆ. ಅದರ ವಿಚಾರ ನೀವು ಬಿಟ್ಟು ಬಿಡಿ. ಕೀರ್ತಿ, ನಾನು ಬಡವನೇ ಇರಬಹುದು, ಆದ್ರೆ ಈ ನಿನ್ನ ರೂಪಕ್ಕಾಗ್ಲಿ ನಿನ್ನ ಶ್ರೀಮಂತಿಗೆ ಆಗಲಿ ಆಸೆ ಪಟ್ಟು ನಿನ್ನ ಪ್ರೀತಿ ಮಾಡಲಿಲ್ಲ. ಈ ನಿನ್ನ ಮುಗ್ಧ ಮನಸ್ಸು, ನಿನ್ನ ಒಳ್ಳೆತನ ನೋಡಿ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು. ನೀವು ಬಡವರಲ್ಲ, ನೀವು ನನ್ನನ್ನಲ್ಲ. ಗುಣದಲ್ಲಿ ಶ್ರೀಮಂತ, ಬಲದಲ್ಲಿ ಬಲವಂತ. ಅಷ್ಟೇಕೆ ಪ್ರೀತಿಯಲ್ಲಿ ನನ್ನ ದೇವರು, ನೀವೇ ನನ್ನ ಶ್ರೀರಾಮಚಂದ್ರ. ಕೀರ್ತಿ, ನನ್ನನ್ನು ಅಷ್ಟು ಹೊಗಳಿ ಅಟ್ಟಕ್ಕೆ ಏರಿಸಬೇಡ. ನೀನು ಏನು ಕಮ್ಮಿ ಇಲ್ಲ. ಬರೀ ಸಿರಿತನದಲ್ಲಿ ಬೆಳೆದು ಶ್ರೀಮಂತಿಕೆ ದರ್ಪವಿಲ್ಲದೆ ಹಣದ ಮೇಲೆ ನಡೆದು ಹಣದ ಮೇಲೆ ಮಲಗಿ ಕಷ್ಟವನ್ನು ಕಾಣದೆ ಬರೀ ಸುಖದ ಸುಪ್ಪತ್ತಿಯಲ್ಲಿಗೆ ಬೆಳೆದ ನೀನು ಈ ಬಡವನ ಬೆನ್ನ ಹತ್ತಿಯಲ್ಲ, ಅದು ನನಗೆ ತುಂಬಾ ಸಂತೋಷ. ಕೀರ್ತಿ, ಇದರಲ್ಲಿ ಮೋಸವಿಲ್ಲ ತಾನೆ? ನರಸಿಂಹ, ಅಂತ ಹೆಣ್ಣು ನಾನಾಗಿದ್ರೆ ನಿನ್ನ ಸ್ನೇಹ ಕೂಡ ನಾನು ಮಾಡ್ತಾ ಇರ್ಲಿಲ್ಲ. ನೋಡಿ, ನಾನು ನಿಮ್ಮ ಪ್ರೀತಿ ಬಯಸಿರುವೆ, ನಿಮ್ಮೊಂದಿಗೆ ಬಾಳ್ಬೇಕು ಅಂತ. ಬದುಕಿದ್ರು ನಿಮ್ಮ ಜೊತೆ, ಸತ್ರುನು ನಿಮ್ಮ ಜೊತೆ. ನಾವು ಬಯಸಿದ ಹುಡುಗಿಯಿಂದ ಬಿದ್ದು ನಾಯಿ ತರ ಅಲಿಯೋದಕ್ಕಿಂತ ನಮ್ಮಂತ ಬಡವರನ್ನ ಯಾರು ಪ್ರೀತಿ ಮಾಡ್ತಾರೋ ಅವರನ್ನ ಪ್ರೀತಿ ಮಾಡಿದ್ರೆ ಈ ಬಡವನ ಬಾಳು ಬಂಗಾರವಾದೀತು. ಆಯ್ತು ಚಿನ್ನ, ನಾನು ಬಂದು ತುಂಬಾ ಹೊತ್ತಾಯ್ತು. ಪರೀಕ್ಷೆ ಹೇಗೂ ಸಮೀಪ ಬರ್ತಾ ಇದೆ, ಓದೋದು ತುಂಬಾ ಇದೆ. ನಾನಿನ್ ಬರ್ಲಾ? ನಿಲ್ಲೆ ನನ್ನ ಚಿನ್ನ. ಈ ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ಪಾಸು ಮಾಡಬೇಕಾದ್ರೆ ನಾವು ಕೂಡ ಓದ್ಬೇಕು. ಈ ಚಲುವ ಚಂದಿರನ ಕೈ ಹಿಡಿದು ಈ ನಿನ್ನ ಸುಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಿ ನನ್ನ ಮನ ತಣಿಸಬಾರದೆ? ಹಾಗೆ
ಹಾಸ್ಪಿಟಲ್ಗೆ ಹೋದೆ, ಅಲ್ಲೂ ಇಲ್ಲ. ಇಲ್ಲಿ ಬಡ ಭಿಕಾರಿ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡುತ್ತಿದೆಯಾ? ಮಾಣಿಗೆಟ್ಟವಳೆ, ಈ ವಿಷಯ ಏನಾದರೂ ದೊಡ್ಡ ನನಗೆ ಗೊತ್ತಾದರೆ ಅಷ್ಟೇ ನಮ್ಮ ಕತೆ. ಅಲ್ರಿ ಕುರಿ ಹೋದ ಕಟ್ಗನ್ ಕೈಯಾಗ ಕೊಟ್ಟಂಗಾತ್ ನೋಡ್ರಿ ನಮ್ಮ ಗೌಡ್ರ ಬಾಳೆ ಅಂತೀನಿ ನಾನು. ಅಲ್ರಿ ತಮ್ಮ ಹೊಲ್ಲಾಗ ಬೆಳೆಸಿದ ಹೂವ ಯಾರ್ಯಾರ ತಲೆಯಾಗ ಇಟ್ಕೊಂಡು ಅಡ್ಡಾಡಂಗತ್ತಲ್ರಿ ನಮ್ಮ ಗೌಡ್ರ ಬಾಳೆ ಅಂತೀನಿ ನಾನು. ಅಣ್ಣ, ಈ ವಿಷಯ ಮುಚ್ಚಿಟ್ಟಿದ್ದು ನನ್ನದೇ ತಪ್ಪು. ದಯವಿಟ್ಟು ನನ್ನ ಕ್ಷಮಿಸೋಣ. ನಾವಿನ್ನೂ ಓದ್ತಾ ಇದ್ದೀವಿ. ಓದ್ ಮುಗಿದ ತಕ್ಷಣ ನಾವಿಬ್ಬರು ಮದುವೆ ಆಗ್ಬೇಕು ಅಂತ ಮಾತಾಡಿದ್ವಿ. ಆದರೆ ಈ ವಿಷಯ ನಿಮ್ಮಿಂದ ಮುಚ್ಚಿಡ್ಬೇಕೆನ್ನೋದು ನಮ್ಮ ಉದ್ದೇಶ ಇರಲಿಲ್ಲ. ದಯವಿಟ್ಟು ನಾನು ನಂಬಿ, ಈ ಮಾತು ಸತ್ಯ. ಮುಚ್ಚು ಬಾಯಿ. ಯಾರನ್ನು ಕೇಳಿ ಪ್ರೀತಿ ಮಾಡಿದೆ ಇವನನ್ನು? ಇವನೇನು ನಮ್ಮ ನೆಂಟಣ, ಏನೋ ಅಗರ್ಭ ಶ್ರೀಮಂತನ? ನಾನು ನಿಮ್ಮ ನೆಂಟನೂ ಅಲ್ಲ, ನಿಮ್ಮಂತ ಅಗರ್ಭ ಶ್ರೀಮಂತನೂ ಅಲ್ಲ. ನಾನು ಸೂರ್ಯನ ತಮ್ಮ ನರಸಿಂಹ. ಈ ಕೀರ್ತಿನ ಪ್ರೀತಿ ಮಾಡಕ್ಕ ಯಾರೊಬ್ಬನು ಬೇಕಾಗಿಲ್ಲ. ಈಗ ಇವಳು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ. ಪ್ರೀತಿ? ನಿಮ್ಮಂತ ಬಡವರು ಇಂಥ ಶ್ರೀಮಂತ ಹುಡುಗಿಯರ ಹಿಂದೆ ಬಿದ್ದು ಅವರ ತಲೆ ಕೆಡಿಸಿ ಅವರ ಆಸ್ತಿಯಲ್ಲಿ ಸೋಕಿ ಮಾಡೋ ನಾಲ್ಕು ನನ್ನ ಮಕ್ಕಳು ನೀವು, ಗೊತ್ತಾ? ಅಲ್ಲ, ನೀನೇನಾದ್ರೂ ಅವ್ರಿಗೆ ಅಡ್ಡಿ ಆದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿತ್ತು. ಅವ್ರೇನ ನನ್ನ ಪ್ರೀತಿ ಅಂತ ಬಲವಂತ ಮಾಡ್ಲಿಲ್ಲ. ಭೂಮಿ ಭಾನು ಯಾವತ್ತೂ ಒಂದಾಗುದಿಲ್ಲ ಅಂತ ನನಗೆಷ್ಟು ತಿಳಿಸಿ ಹೇಳಿದ್ರು. ಅದ್ಯಾವುದನ್ನು ಕೇಳದೆ ನೀವೇ ನನ್ನನ್ನು ಪ್ರೀತಿಸಿ ಅಂತ ನಾನು ಅವ್ರ ಹಿಂದೆ ತಿರುಗಿದ್ದೆ. ಗೌಡ್ರ, ಭೂಮಿ ಆಕಾಶ ಮೋಡ ಅಂತ ಏನನ್ನ ಕತ್ತಿ ಕಟ್ಟಕತ್ತದಲ್ರಿ. ನೀನೇ ಬಲವಂತವಾಗಿ ಲಜ್ಜ ಹೆಣ್ಣೆ, ನೀನು ನನ್ನ ತಂಗಿ ಅಂತ ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ. ನಮ್ಮ ಅಂತಸ್ತೇನು, ನಮ್ಮ ಜಾತಿ ಏನು, ನಮ್ಮ ಮನೆತನಕ್ಕೆ ಮಸಿ ಬಡಿದು ಬಿಟ್ಟೆ ಅಲ್ಲೇಲೇ ರಾಕ್ಷಸಿ. ಈ ವಿಷಯ ಏನಾದರೂ ಅಣ್ಣನಿಗೆ ಗೊತ್ತಾದರೆ ನಿನ್ನ ಜೀವ ಸಹಿತ ಉಳಿಸುವುದಿಲ್ಲ. ರೀ ಮಿಸ್ಟರ್, ನಾನು ಮಾಡಿದ್ದು ತಪ್ಪೆ. ಆದ್ರೆ ಏನ್ ಮಾಡೋದು? ಈ ಹಾಳಾದ ವಯಸ್ಸು ಪ್ರೀತಿ ಎಂಬ ಜಾಲದಲ್ಲಿ ಕೆಳವಿ ನಮ್ಮಂತ ಪ್ರೇಮಿಗಳಿಗೆ ಜಾತಿ ಎಂಬ ಅಡ್ಡ ಗೋಡೆ ಕಟ್ಟಿಬಿಡುತ್ತದೆ. ನನ್ನ ಕೀರ್ತಿನ ಸಾಯಿಸೋದಾದ್ರೆ ಮೊದಲು ನನ್ನನ್ನು ಸಾಯಿಸಿ. ಅವಳಿಗೇನಾದ್ರೂ ಮಾಡಿದ್ರು ನಿಮ್ಮನ್ನು ಜೀವ ಸಹಿತ ಬೀಳುವುದಿಲ್ಲ. ಗೌಡ್ರ ಗೌಡ್ರ ಏನ್ ನೋಡಾಕತ್ತೀರಿ? ತಗೋರಿ ಮಗನ, ಒಗಿರಿ ಒಗಿರಿ ಅಪ್ಪ. ಅಣ್ಣ, ಯಾಕೆ ತಂಗಿ ಆಟ ಬಂದೆ ಈ ನರಸನ ಕೊಲ್ಲುವಾಗ? ಕೀರ್ತಿ ಯಾಕೆ ಈ ರೀತಿ ಮಾಡಿದೆ? ಕೀರ್ತಿ ಯಾಕೆ? ರೀ, ನಿಮ್ಗೇನು ಆಗಿಲ್ಲ ತಾನೇ? ನನಗೇನು ಆಗಿಲ್ಲ ಕೀರ್ತಿ. ಈ ಬಡವನ ಜೊತೆ 100 ವರ್ಷ ಜೀವಂತ ಇರ್ತೀನ ಅಂತ ಹೇಳಿ ಈ ಬಡವನನ್ನು ನಡು ನೀರಲ್ಲಿ ಕೈ ಬಿಟ್ಟು ಹೋದೆಯಾ ಕೀರ್ತಿ? ಕೈ ಬಿಟ್ಟು ಹೋದೆಯಾ? ಅಯ್ಯೋ, ಕೊಲೆ ಕೊಲೆ, ಅಯ್ಯೋ. ಆ ವಿಧಿ ನಮ್ಮ ಹಣೆ ಬರದಲ್ಲಿ ಹೀಗೆ ಬರೆದಿರುವಾಗ ಯಾರೇನ್ ಮಾಡೋರು? ನೋಡಿ, ನೀವು ನನಗೊಂದು ಮಾತು ನಡೆಸ್ಕೊಡ್ತೀರಾ? ಅದೇನಂತ ಹೇಳು ಕೀರ್ತಿ, ಅದೇನಂತ ಹೇಳು. ಈ ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನೆರವೇರಿಸಿಕೊಳ್ಳುವೆ. ನೋಡಿ, ಈ ಸಮಾಜದಲ್ಲಿ ಬಡವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಹೊಡೆದಾಟ ಬಡದಾಟ ಅಂತ ತುಂಬಾ ನಡೀತಾ ಇದೆ. ನೀವು ಗಾಂಧಿ ಆದ್ರೆ ನಡೆಯುವುದಿಲ್ಲ. ವೀರ ಸಿಂಧೂರ್ ಲಕ್ಷ್ಮಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಷ್ಟೇ ಏಕೆ ವೀರ ಮದಕರಿ ಇನ್ನು ಸಾಲದು ಭಗತ್ ಸಿಂಗ್ನಂತೆ ಹೋರಾಡಿ ಈ ಎಲ್ಲ ಬಡವರಿಗೆ
ನ್ಯಾಯ ದೊರಕಿಸ್ಕೊಡ್ಬೇಕು. ಹಾಗೆ ಇಂಥ ನೀಚರನ್ನು ಮಟ್ಟ ಹಾಕ್ಬೇಕು. ಹಾಕ್ತೀನಿ ಅಂತ ನನ್ ಭಾಷೆ ಕೊಡು. ಕೀರ್ತಿ, ನೀನು ಹೇಳಿದಂತೆ ಆಗಲಿ ಕೀರ್ತಿ. ಆದಷ್ಟು ಬೇಗ ನಿನ್ನ ಮಾತನ್ನು ನೆರವೇರಿಸಿಕೊಳ್ಳುವೆ. ಇವತ್ತಿನಿಂದ ಇವನು ರೊಚ್ಚಿಗೆ ತರಳದೀರ. ನನ್ನ ಪ್ರೀತಿನ ಸಾಯಿಸಿ ಬಿಟ್ಟಲ್ಲೇ ಚಾಂಡಾಳ. ಪಟ್ಟಿಯನ್ನು ಹಾ ನರಸಿಂಹ, ಏನಿದು ನೀನು ಈ ತರ? ಶಂಕರ್, ಇವರು ಹೇಳುತ್ತಿರೋ ಮಾತನ್ನು ನಂಬಬೇಡ ಶಂಕರ್. ನಾನು ಮತ್ತು ಕೀರ್ತಿ ಅಂದ್ರೆ ಇವಳ ತಂಗಿ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿ ಮಾಡ್ತಾ ಇದ್ವಿ. ಇವತ್ತು ನಮ್ಮನ್ನು ಹುಡುಕಿಕೊಂಡು ಬಂದು ನನ್ನ ಎದೆಗೆ ಪಿಸ್ತೂಲು ಹಿಡಿದಾಗ ಪಾಪ ಈ ನನ್ನ ಕೀರ್ತಿ ಆಟ ಬಂದಳು. ಆಗ ಈ ಚಂಡಾಳ ಅವಳ ಎದೆಗೆ ಗುಂಡು ಹಾರಿಸಿಬಿಟ್ಟ ಶಂಕರ್, ಗುಂಡು ಹಾರಿಸಿಬಿಟ್ಟ. ನರಸಿಂಹ, ನಾನು ಇಲ್ಲಿ ಶಂಕರ್ ಆಗಿ ಬಂದಿಲ್ಲ, ನಾನು ಒಬ್ಬ ಇನ್ಸ್ಪೆಕ್ಟರ್ ಆಗಿ ಬಂದೇನೆ. ನೀನು ಏನು ಹೇಳಿದ್ರು ನಾನು ನಂಬೋದಿಲ್ಲ. ನನ್ನ ಕಣ್ಣಾರೆ ನಾನು ನೋಡಿದ್ದೆ ನಿನ್ನ ಹೇಡಿತನದ ರೂಪ. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ, ನನ್ನ ಪ್ರೇಯಸಿಯನ್ನು ನಾನು ಕೊಂದಿಲ್ಲ. ದಯವಿಟ್ಟು ಇವರು ಹೇಳುತ್ತಿರುವ ಮಾತನ್ನು ನಂಬಬೇಡ ಇನ್ಸ್ಪೆಕ್ಟರ್, ನಂಬಬೇಡ. ನರಸಿಂಹ, ನೀನು ಏನು ಹೇಳಿದರೂ ನಾನು ಕೇಳುವ ಪರಿಸ್ಥಿತಿ ಇರಲಿಲ್ಲ. ಕಾನ್ಸ್ಟೇಬಲ್, ಇವನನ್ನು ಅರೆಸ್ಟ್ ಮಾಡಿ. ಏ ಗೌಡ, ಈ ಹುಲಿನ ಜೈಲಿಗೆ ಹಾಕಿದೆ ಎಂದು ಹೆಕ್ಕಬೇಡ. ಈ ಹುಲಿ ಯಾವತ್ತಿದ್ರು ಹುಲಿನ. ಆದಷ್ಟು ಬೇಗ ಆ ನನ್ನ ಕೀರ್ತಿ ಹೇಳಿದ ಮಾತನ್ನು ನೆರವೇರಿಸಿಕೊಳ್ಳುವೆ. ಈ ನಿಮ್ಮ ಇಡೀ ವಂಶವನ್ನು ಸರ್ವನಾಶ ಮಾಡಿದ್ರೆ ನನ್ನ ಹೆಸರು ಉಗ್ರ ನರಸಿಂಹನೇ ಅಲ್ಲ. ಸಾಹೇಬ್ರ, ನಿಮ್ ಕರ್ತವ್ಯ ನೀವು ಮಾಡಿ. ಏನಲ್ಲ ಬಲು